ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ನಮಸ್ಕಾರ ಸ್ನೇಹಿತರೆ, ಯಾರು ಈ ಬುದ್ಧಿವಂತ ಕುಡುಕ? ಈ ಬುದ್ಧಿವಂತ ಕುಡುಕನಿಗೆ ಅಷ್ಟೊಂದು ಬುದ್ಧಿ ಇದೆಯಾ? ಈತ ಏನು ಕೆಲಸ ಮಾಡೋದಿಲ್ಲ, ಆದರೆ ಈತನ ಕೈಗೆ ಕಾಸು ಮಾತ್ರ ಬರ್ತಾ ಇರುತ್ತೆ. ಅದು ಹೇಗೆ? ಕತೆ ತುಂಬ ಇಂಟ್ರೆಸ್ಟ್ ಆಗಿದೆ, ಕಡೆವರೆಗೂ ನೋಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ. ಒಂದೂರಿನಲ್ಲಿ ಒಬ್ಬ ಕುಡುಕ ಇರ್ತಾನೆ. ಆತನ ಕೆಲಸನೇ ಯಾವಾಗಲೂ ಕುಡಿಯೋದು, ಜಗಲಿ ಮೇಲೆ ಮನೆಯಲ್ಲಿ ಎಲ್ಲಂದ್ರೆ ಅಲ್ಲಿ ಮಲ್ಕೊಳ್ಳೋದು ಮತ್ತೆ ಕುಡಿಯೋದು. ಆದರೆ ಈವಾಗಿನ ಕಾಲದಲ್ಲಿ ಕೆಲಸ ಮಾಡಿದ್ರೇ ಕುಡಿಯೋಕ್ಕೆ ಕಷ್ಟ. ಅಂಥದ್ರಲ್ಲಿ ಈತ ಯಾವ ಥರ ಕುಡಿತಾ ಇದ್ದ? ಈತನಿಗೆ ದುಡ್ಡೆಲ್ಲಿಂದ ಬರ್ತಾ ಇತ್ತು ಎಲ್ಲ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈತ ತುಂಬ ಅಂದರೆ ತುಂಬ ಬುದ್ಧಿವಂತ. ಅವರಲ್ಲಿ ಈತನ್ನ ಕಂಡ್ರೆ ಎಲ್ರಿಗೂ ಇಷ್ಟನೇ. ಯಾಕೆ ಇಷ್ಟಪಡ್ತಾ ಇದ್ರು ಅಂದರೆ ಈತ ಕುಡಿತಾನೆ, ಅಯ್ಯೋ ಇವ್ರು ಕುಡ್ಕನ ಸಂಘ ಬೇಡಪ್ಪ ಅನ್ನೋ ಜನರ ಮಧ್ಯೆ ಇವನ್ನ ಎಲ್ಲರೂ ಕರೆದು ಮಾತಾಡಿಸ್ತಿದ್ರು. ಯಾಕೆ ಗೊತ್ತಾ? ಈತನಿಗೆ ತುಂಬಾ ಬುದ್ಧಿ. ಅವ್ರಿಗೇನಾದರೂ ಸ್ವಲ್ಪ ಸಂಶಯ ಇದ್ದರೆ, ಏನಾದರೂ ಐಡಿಯಾ ಬೇಕಂದರೆ ಇವನ್ನ ಕರೆದ್ಬಿಟ್ಟು ಇವನಿಗೆ ಹತ್ರ ಐಡಿಯಾ ಕೇಳ್ತಿದ್ರು. ಆಗ ಇವನು ಅವರ ಸಮಸ್ಯೆಗೆ ತಕ್ಕಂತೆ ಐಡಿಯಾ ಕೊಡ್ತಿದ್ದ. ಆಗ ಅವರು ಇವನಿಗೆ ದುಡ್ಡು ಕೊಡ್ತಿದ್ರು, ಇವನು ಕುಡಿತಾ ಇದ್ದ. ಇಷ್ಟಕ್ಕೂ ಇವನು ಎಂತೆಂಥ ಐಡಿಯಾ ಕೊಡ್ತಿದ್ದ ಗೊತ್ತಾ? ಬನ್ನಿ ನೋಡೋಣ. ಒಂದ್ಸಾರಿ ಕುಡ್ಕ ರೋಡಲ್ಲಿ ಹೊಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಒಬ್ಬರು ಊರಿನ ಯಜಮಾನರು ಕುತ್ಕೊಂಡಿರ್ತಾರೆ. ಆಗ ಅಲ್ಲಿ ನೋಡ್ಬಿಟ್ಟು ಅವ್ರ ಆಳತ್ರ ಹೇಳ್ತಾರೆ, ಏಯ್ ಅಲ್ಲಿ ಚೆನ್ನಾಗಿ ಹೋಗ್ತಾ ಇದ್ದಾನೆ, ಅವನ್ನ ಕರ್ಕೊಬಂಡ್ರು ಇಲ್ಲಿ ಅಂತ ಯಜಮಾನ್ರು ಅವ್ರ ಆಳುಗಳ ಹತ್ರ ಹೇಳಿದಾಗ, ಅದಕ್ಕೆ ಅವ್ರ ಆಳುಗಳು, ಅಯ್ಯೋ ಯಜಮಾನ್ರೆ, ನೀವೇನು ಬೆಳಗ್ಗೆ ಅವನ್ನ ಕರ್ಕೊಂಬ ಅಂತ ಹೇಳ್ತಾ ಇದ್ದೀರಲ್ಲ, ಅವನು ಕುಡ್ದಿದ್ದಾನೆ ಈಗಲೇ, ಇನ್ನು ಬಂದರೆ ತಲೆ ತಿಂತಾನೆ. ಅದು ಅಲ್ಲದೆ ಅವನು ಬಂದರೆ ಅವನೇನಾದರೂ ಕಾಸು ಬಿಚ್ಚಿಸ್ಕೊಳ್ಳೋವರೆಗೂ ಜಾಗನೇ ಖಾಲಿ ಮಾಡೋದಿಲ್ಲ ಅಂತ ಹೇಳಿದಾಗ, ಅದಕ್ಕೆ ಯಜಮಾನ್ರು, ಹೇಯ್ ನಿಮ್ಗೇನ್ರೋ ಗೊತ್ತು, ಅವನ್ನ ಕರ್ಕೊಬರ್ರೋ, ಅವನ ಹತ್ರ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಯಜಮಾನ್ರು ಹೇಳ್ತಾರೆ. ಆಗ ಅವರು, ಅಯ್ಯೋ ಯಜಮಾನ್ರೆ, ಅವ್ರ ಹತ್ರ ನೀನು ಐಡಿಯಾ ಕೇಳೋ ಬದಲು ನಮ್ಮ ಹತ್ರನೇ ಕೇಳಿ, ನಾವೇ ಅವನಿಗಿಂತ ಒಳ್ಳೆ ಐಡಿಯಾ ಕೊಡ್ತೀವಿ ಅಂತ ಅವರ ಕೆಲಸದಾಳುಗಳು ಹೇಳ್ತಾರೆ. ಆಗ ಸರಿನ್ರಪ್ಪ, ಆಯಿತು, ನಿಮ್ಮ ಹತ್ರನೇ ಹೇಳ್ತೀನಿ, ನೀವೇ ಮತ್ತೆ ಇದಕ್ಕೊಂದು ಉತ್ತರ ಕೊಡಿ ಅಂತ ಹೇಳ್ಬಿಟ್ಟು ಆಗ ಯಜಮಾನ್ರು ಹೇಳ್ತಾರೆ, ನೋಡ್ರೋ, ನಮ್ಮ ತೋಟದಲ್ಲಿ, ಮಾವಿನ ತೋಟದಲ್ಲಿ ಒಂದು ವಾರದಿಂದ ಮಾವನನ್ನು ಕೀಳ್ತಾ ಇದ್ದಾರೆ. ಆದರೆ ಅವರು ದಿನ ಅರ್ಧ ಮೂಟೆ, ಒಂದು ಮೂಟೆ, ಎಷ್ಟು ಬೇಕೋ ಅಷ್ಟೇ ಕಿತ್ಕೊಂಡ್ಬರ್ತಾ ಇದ್ದಾರೆ. ಹಾಗಾಗಿ ಇವನ್ನ ಕರೆದು ಏನಾದರೂ ಕೇಳಿದ್ರೆ ಇವನು ಒಳ್ಳೆ ಐಡಿಯಾ ಕೊಡ್ಬೋದು ಅಂತ ನಾನು ಹೇಳಿದೆ. ಈಗ ಹೇಳ್ರಪ್ಪ, ನಮ್ಮ ತೋಟದಲ್ಲಿ ಬೇಗ ಕೆಲಸ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ಅವರ ಆಳುಗಳನ್ನ ಯಜಮಾನ್ರು ಕೇಳ್ತಾರೆ. ಆಗ ಅವ್ರ ಆಳುಗಳು ತಲೆ ಕೆರ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ನೋಡ್ರೋ, ಅದಕ್ಕೆ ನಿಮ್ಗೆ ಹೇಳಿದ್ದು, ಅವನಿಗೆ ಒಂದು ಸ್ವಲ್ಪ ದುಡ್ಡು ಕೊಟ್ಟರು ಪರವಾಗಿಲ್ಲ, ಅವನು ಐಡಿಯಾ ಕೊಡ್ತಾನೆ ನಮಗೆ, ಅದಕ್ಕೆ ಅವನ್ನ ಕರ್ಕೊಂಬನ್ನಿ ಅಂತ ಯಜಮಾನ್ರು ಹೇಳ್ತಾರೆ. ಆಗ ಇವ್ರ ಆಳುಗಳು ಹೋಗ್ಬಿಟ್ಟು ಅವನ್ನ ಕರ್ಕೊಂಬರ್ತಾರೆ. ಬಾ, ನಮ್ಮ ಯಜಮಾನ್ರು ಕರಿತಾವ್ರೆ ಅಂತ ಹೇಳಿದಾಗ ಅವನು ಕೂಡ ಅಲ್ಲಿಗೆ ಬರ್ತಾನೆ. ಬಂದ್ಬಿಟ್ಟು, ಯಜಮಾನ್ರೆ ಏನು ವಿಷಯ, ನನ್ನನ್ನು ಕರೆದ್ರಂತೆ ಅಂತ ಹೇಳಿದಾಗ, ಹೌದು ಕಣೋ, ನಿನ್ನ ಹತ್ರ ಒಂದು ಕೆಲಸ ಇದೆ. ಈಗ ನಮ್ಮ ತೋಟದಲ್ಲಿ ಒಂದು ವಾರದಿಂದ ಮಾವಿನಕಾಯಿ ಕೀಳೋ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅವರು ಎಷ್ಟು 3 ದಿವಸ 4 ದಿವಸದಲ್ಲಿ ಆಗೋ ಕೆಲಸನ 1 ವಾರ 2 ವಾರದಿಂದ ಮಾಡ್ತಾ ಇದ್ದಾರೆ. ಇದಕ್ಕೇನಾದರೂ ಒಂದು ಐಡಿಯಾ ಕೊಡು, ಇವತ್ತಿಗೆ ನಾಳೆಗೆ ಕೆಲಸ ಮುಗ್ದೋಗ್ಬೇಕು, ಆ ಥರ ಕೆಲಸ ಐಡಿಯಾ ನನಗೆ ನೀನು ಕೊಡಬೇಕು ಅಂತ ಯಜಮಾನ್ರೆ ಹೇಳ್ತಾರೆ. ಅದಕ್ಕೆ ಅವನು, ಆಯಿತು ಯಜಮಾನ್ರೆ, ನಾನು ನಿಮಗೆ ಒಳ್ಳೆ ಐಡಿಯಾ ಕೊಡ್ತೀನಿ, ಆದರೆ ಇವತ್ತು ನನ್ನ ಬಾಟ್ಲಿಗೆ ನೀವೇ ದುಡ್ಡು ಕೊಡಬೇಕು ಅಂತ ಹೇಳ್ತಾನೆ. ಸರಿನಪ್ಪ, ಆಯಿತು ಹೇಳು, ಕೊಡ್ತೀನಿ ಅಂತ ಹೇಳಿದಾಗ, ಯಜಮಾನ್ರೆ ನೀವು ಒಂದು ಕೆಲಸ ಮಾಡಿ, ನೀವು ಅವ್ರಿಗೆ ಕೂಲಿ ಕೊಡೋ ಬದಲು ನೀವೇ ಇಷ್ಟೆಲ್ಲ ಕಿತ್ಬಿಟ್ಟು ಒಂದು ದುಡ್ಡು ಕೊಟ್ಬಿಡ್ತೀನಿ, ಇಷ್ಟು ಅಮೌಂಟ್ ಅಂತ ನೀವು ತಗೊಳ್ಳಿ ಅಂತ ಹೇಳಿ ಅಂತ ಅವ್ನು ಹೇಳಿದಾಗ, ಅದಕ್ಕೆ ಯಜಮಾನ್ರು, ಅಯ್ಯೋ ಅದು ಹೇಳಿದ್ನಪ್ಪ, ಅವ್ರು ಕೇಳ್ತಾ ಇಲ್ಲ ಅಂತ ಹೇಳ್ತಾರೆ. ಹೌದಾ, ಹಾಗಿದ್ರೆ ಒಂದು ಕೆಲಸ ಮಾಡಿ, ನೀವು ಯಾರು ದಿವಸಕ್ಕೆ 5 ಮೂಟೆ ಕಾಯಿ ಕೇಳ್ತಾರೋ ಅವರಿಗೆ 5 ದಿನದ ಕೂಲಿ ನಿಮಗೆ ಬಹುಮಾನವಾಗಿ ಕೊಡ್ತೀನಿ ಅಂತ ಹೇಳಿ ಅಂತ ಹೇಳ್ತಾರೆ. ಅದಕ್ಕೆ ಯಜಮಾನ್ರು, ಅಯ್ಯೋ
5 ಮೂಟೆಗೆ ಯಾರೇ ಆದರೂ ಕೀಳಕ್ಕಾಗಲ್ಲ ಕಣೋ. ಅಮ್ಮಮ್ಮ ಅಂದರೆ ಒಂದು 2 ಮೂಟೆ 3 ಮೂಟೆ 3.5 ಮೂಟೆ ಕೀಳ್ಬೋದು ಅಷ್ಟೇ ಅಂತ ಯಜಮಾನ್ರು ಹೇಳ್ತಾರೆ. ಯಜಮಾನ್ರೆ ನೀವು 5 ಮೂಟೆ ಕಿತ್ತೋರ್ಗೆ 5 ದಿನದ ಕೂಲಿ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳಿ ಅವ್ರು ಮಾಡೇ ಮಾಡ್ತಾರೆ ಅಂತ ಹೇಳ್ತಾನೆ. ಆಯ್ತು ಇವತ್ತು ಬೆಳಗ್ಗೆ ಹೇಳ್ತೀನಿ, ಈಗ ಹೇಳ್ತೀನಿ, ಸಾಯಂಕಾಲ ನೀನು ಬಂದು ನೋಡು ಅಂತ ಹೇಳಿದಾಗ ಆಯ್ತು ಯಜಮಾನ್ರೆ ನಾನು ಸಾಯಂಕಾಲ ಬರ್ತೀನಿ, ಆಗ ನನ್ನ ಬಾಟ್ಲಿಗೆ ನೀವೇ ಕೊಡಬೇಕು ಗೊತ್ತಲ್ಲ ಅಂತ ಹೇಳಿ ಹೊಂಟೋಗ್ತಾನೆ. ಆಗ ಯಜಮಾನ್ರು ಕೆಲಸದವ್ರ ಹತ್ರ ಎಲ್ಲ ಹೇಳ್ತಾರೆ, ನೋಡ್ರಪ್ಪ ಯಾರು 5 ಮೂಟೆ ಕಾಯಿ ಕೀಳ್ತೀರೋ ಅವರಿಗೆ ನಾನು 5 ದಿನದ ಕೂಲಿ ಬಹುಮಾನವಾಗಿ ಕೊಡ್ತೀನಿ ಅಂತ ಹೇಳಿದಾಗ ಅವರು ಸರಿ ಅಂತ ಹೊಂಟೋಗ್ತಾರೆ. ಆಗ ಅಷ್ಟರಲ್ಲಿ ಆ ಚೆನ್ನಯ್ಯ ಸಂಜೆ ಆಗೋದನ್ನೇ ಕಾಯ್ತಾ ಇರ್ತಾನೆ. ಸಂಜೆ ಆದ ತಕ್ಷಣ ಆ ಯಜಮಾನ್ರ ಮನೆ ಹತ್ರ ಬರ್ತಾನೆ. ಯಜಮಾನ್ರೆ ಏನಾಯ್ತು ಕೆಲಸ ಅಂತ ಹೇಳಿದಾಗ, ಹೌದು ಕಣೋ ಚೆನ್ನ, ನೀನು ಹೇಳಿದ್ನೇ ಹೇಳಿದೆ ಇವತ್ತು ನಾನು. ನೋಡಪ್ಪ ಆಶ್ಚರ್ಯ, ಇವತ್ತು 5 ಮೂಟೆ ಕಾಯಿನ ಕಿತ್ಬಿಟ್ಟಿದ್ದಾರೆ. ಎಲ್ಲರೂ 5 ಮೂಟೆ ಕಿತ್ತರ ಯಜಮಾನ್ರೆ ಅಂತ ಕೇಳಿದಾಗ, ಅಯ್ಯೋ ಇಲ್ಲಪ್ಪ, ಎಲ್ಲರೂ 2 ಮೂಟೆ 3 ಮೂಟೆ 1 ಮೂಟೆ ಕಿತ್ತಿರೋರು ಇದ್ದಾರೆ, ಆದರೆ 5 ಮೂಟೆವರೆಗೂ ಕಿತ್ಬಿಟ್ಟಿದಾರಪ್ಪ ಅಂತ ಹೇಳಿದಾಗ, ಯಾರು ಆ ರಾಮಯ್ಯ ತಾನೇ 5 ಮೂಟೆ ಕಿತ್ತಿರೋದು ಅಂತ ಚೆನ್ನಾಗಿ ಕೇಳ್ತಾನೆ. ಅದಕ್ಕೆ ಯಜಮಾನ್ರು, ಹೌದು ಕಣೋ ನಿನ್ಗೆ ಹೆಂಗೆ ಗೊತ್ತಾಯ್ತು ಅಂತ ಕೇಳ್ತಾರೆ. ಅಯ್ಯೋ ಅವನ್ನ ನಿಮ್ಮ ತೋಟದಲ್ಲಿ ನೋಡಿದ್ದೀನಿ, ಅವನು ತುಂಬ ಬೇಗ ಕೆಲಸ ಮಾಡ್ತಿರ್ತಾನೆ, ಅದಕ್ಕೆ ಕೇಳಿದೆ ಅಂತ ಹೇಳ್ತಾನೆ. ಸರಿ ಆಯ್ತಪ್ಪ ತಗೋ ಅಂತ ಹೇಳ್ಬಿಟ್ಟು ಅವ್ರಿಗೆ ದುಡ್ಡು ಕೊಟ್ಟು ಕಳಿಸ್ತಾರೆ. ಆಗ ಈತ ಬಂದ್ಬಿಟ್ಟು ಆ ರಾಮಯ್ಯನ ಮನೆ ಹತ್ರ ಬರ್ತಾನೆ. ಏನಪ್ಪ ರಾಮಯ್ಯ ಕೆಲಸ ಎಲ್ಲ ಮುಗೀತಾ? ಬಾ ಚಿನ್ನಯ್ಯ ಬಂದ್ಯಾ ಬಾ ಅಂತ ಕರೀತಾರೆ. ಆಗ ಏನ್ ರಾಮಯ್ಯ ಬಹುಮಾನ ತಗೊಂಡ ಅಂತ ಹೇಳಿದಾಗ, ಹೌದು ಕಣೋ ತಗೊಂಡೆ ಅಂತ ಹೇಳ್ತಾರೆ. ಹಾಗಿದ್ಮೇಲೆ ನನ್ನ ಭಾಗ ನನಗೆ ಕೊಟ್ಬಿಡಪ್ಪ ಅಂತ ಚೆನ್ನಯ್ಯ ಕೇಳ್ತಾನೆ. ಅಯ್ಯೋ ಅಷ್ಟೇ ತಾನೇ, ನೀನು ಐಡಿಯಾ ಕೊಟ್ಟಿದ್ಯಾ, ನಿನಗೆ ಕೊಡದೇ ಇರೋಕ್ಕಾಗತ್ತಾ, ತಗೋ ಅಂತ ಹೇಳ್ಬಿಟ್ಟು ಒಂದು ದಿನದ ಕೂಲಿನ ಚೆನ್ನಯ್ಯನಿಗೆ ಕೊಟ್ಟು ಕಳಿಸ್ತಾ ಇರ್ತಾನೆ. ಅದನ್ನ ರಾಮಯ್ಯನ ಹೆಂಡತಿ ನೋಡ್ಕೊಂಡ್ಬಿಡ್ತಾರೆ. ರಾಮಯ್ಯನ ಹೆಂಡತಿ ನೋಡ್ಕೊಂಡು ರಾಮಯ್ಯನ ಹತ್ರ ಬಂದು ಕೇಳ್ತಾರೆ, ಏನ್ರಿ ನೀವು ಕಷ್ಟಪಟ್ಟು ಕೆಲಸ ಮಾಡಿ ಬಹುಮಾನ ತಗೊಂಬಂದಿದ್ದೀರಾ, ಅದನ್ನ ಚಿನ್ನಯ್ಯನಿಗೆ ಯಾಕೆ ಒಂದಿನದ ಕೂಲಿ ಕೊಟ್ಟು ಕಳಿಸ್ತಾ ಇದ್ದೀರಾ ನೀವು? ಅಯ್ಯೋ ನಾನು ಬಹುಮಾನ ತಗೊಳ್ಳೋದಕ್ಕೆ ಅವನೇ ಕಾರಣ ಅಂತ ರಾಮಯ್ಯ ಹೇಳ್ತಾನೆ. ಅದಕ್ಕೆ ಅವನ ಕಾರಣನ, ಯಾವ ಥರ ಕಷ್ಟಪಟ್ಟು ಕೆಲಸ ಮಾಡಿದ್ದು ನೀವಲ್ವಾ ಅಂತ ರಾಮಯ್ಯನ ಹೆಂಡತಿ ಕೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಅಯ್ಯೋ ಅವನೇ ಹೇಳಿದ್ದು ನಮಗೆ ಬಂದ್ಬಿಟ್ಟು ಯಜಮಾನ್ರು ನಿಮಗೆ 5 ಮೂಟೆ ಕಿತ್ತವ್ರಿಗೆ ಬಹುಮಾನ ಅಂತ ಹೇಳಿದ್ದಾರೆ, ನೀನೊಂದು ಕೆಲಸ ಮಾಡು, ನೀನು ಹೇಗಿದ್ರು ಕಷ್ಟಪಟ್ಟು ಒಂದು 3 ಮೂಟೆ 3.5 ಮೂಟೆ ಕೀಳ್ತೀಯಾ, ನಿನ್ನ ಪಕ್ಕದಲ್ಲಿರೋ ಅವನಿಗೂ ಹೇಳ್ಬಿಟ್ಟು ಅವನಿಗೂ ಕಷ್ಟ ಬಿದ್ದು ಒಂದು 3 ಮೂಟೆ 3.5 ಮೂಟೆ ಕಿತ್ಬಿಟ್ರೆ ನೀವೆಲ್ಲ 3 ಮೂಟೆನೇ ಕೀಳಕ್ಕಾಗೋದು. ಹಂಗಾಗಿ ನೀವಿಬ್ರು ಪಾರ್ಟ್ನರ್ಶಿಪ್ಪಲ್ಲಿ 5 ಮೂಟೆ ಒಬ್ರದ್ದು ಅಂತೇಳಿ, ಇನ್ನು ಮಿಕ್ಕಿದ 1.5 ಮೂಟೆ ಒಬ್ರದ್ದು ಅಂತೇಳಿ ಬಹುಮಾನ ತಗೊಳ್ಳಿ. ನೀವು 2 ದಿವಸದ ಕೂಲಿ ತಗೋ, ಅವನಿಗೆ 2 ದಿವಸದ ಕೂಲಿ ಕೊಡು, ನನಗೊಂದು ದಿವಸದ ಕೂಲಿ ಕೊಡಬೇಕು ಅಂತ ಇವನೇ ನನಗೆ ಹೇಳ್ಕೊಟ್ಟಿದ್ದು. ಹಂಗಾಗಿನೇ ನಮಗೆ ಬಹುಮಾನ ಬಂದಿದ್ದು, ಇಲ್ಲ ಅಂದರೆ ಹೋಗಿ 5 ಮೂಟೆ ಕಾಯಿ ಕೀಳಕ್ಕಾಗುತ್ತಾ ಅಂತ ಅವನ ಹೆಂಡತಿಗೆ ಹೇಳ್ತಾನೆ. ಆಗ ಅವ್ರ ಹೆಂಡತಿ, ಹೌದು ಕಣ್ರಿ 5 ಮೂಟೆ ಕಾಯಿ ಕೀಳಕ್ಕೆ ಕಷ್ಟ, ಇವನು ಕೊಟ್ಟಿದ್ದ ಐಡಿಯಾದಿಂದ ನಿಮಗೆ ಹಾಗೋ ಈಗೋ 2 ದಿವಸದ ಕೂಲಿ ಬಂತಲ್ಲ ಸಾಕು ಬಿಡಿ ಅಂತ ಹೇಳ್ತಾರೆ. ಇದೇ ರೀತಿ ಇವನು ಎಲ್ರಿಗೂ ಐಡಿಯಾ ಕೊಟ್ಬಿಟ್ಟು ತನ್ನ ವಸೂಲಿ ಮಾಡಿಕೊಂಡು ಕುಡಿತಾ ಇರ್ತಾನೆ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೆ ಮುಂದಿನ ಒಂದು ಸ್ಟೋರಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.